ಓಟ್ ಹಾಕಿಲ್ಲ ಇನ್ನು ಓಟ್ ಹಾಕಿಲ್ಲ ಟೈಮ್ ಆಗಿದೆ ಅಂತ ಕಳ್ಸಕತ್ತಾರೆ ಸ್ವಲ್ಪ ಜನರು ಬೇಗ ಬಂದು ವೋಟಿಂಗ್ ಮಾಡಬೇಕು, ಅವ್ರ ಅಧಿಕಾರ ಚಲಾಯಿಸಬೇಕು. ಇದೊಂದು ಬೇಡ ಬಿಡು ಅಂತ ಹೇಳಿ. ಬೇಡ ಏನ್ ಹಾಕ್ಬೇಕು ಇವ್ರು ಆಗ್ಲಲ್ಲ, ಇವ್ರಿಗೆ ಏನ್ ಗೆಲ್ಲಿಸ್ಬೇಕು ಈ ರೀತಿಯ ಒಂದು ಭಾವನೆ ಹುಟ್ಟಾಗಿ ಈ ರೀತಿ ಕುಲರ್ ಮತದಾನ ಆಗಲು ಹಾಕಿಲ್ಲ ಅಷ್ಟೇ ಹೊರತು ಬೇರೆ ಎಲ್ಲ ಬಾಕಿದೆಲ್ಲ ಚೆನ್ನಾಗಾಯ್ತು, ಶಾಂತಿಯಿಂದಾನೇ ಆಯ್ತು. ಫ್ಯೂಚರ್ ಬಗ್ಗೆ ಯೋಚನೆ ಅವ್ರ ತಲೆಗೆ ಇರ್ಬೇಕಿತ್ತು, ದುಡ್ಡಿಗೋಸ್ಕರ ಸುಮ್ನೆ ಓಟು ಇದು ಮಾಡ್ಕೊಂಡಂಗ ಆಯ್ತು ಅಷ್ಟೇ. ಸರಿ, ಎಷ್ಟು ಪಾರ್ಟಿಗಳು ಆಗಿದಾವೆ, ಓಟ್ಗಳು ಸುಮಾರು ಓಟ್ಗಳು ಡಿವೈಡ್ಗಳು ಆಗಿದಾವೆ. ಆದ್ರೆ ಎಲ್ಲೇ ಒಂದ್ ಕಡೆ ಒಂದು ಭಾವನೆ ಇದೆ, ಬಿಜೆಪಿ ಬರೋಕೆ ಸಾಧ್ಯತೆಗಳು ಕಾಣ್ತಾ ಇದಾವೆ. ಇರೋದೇ ಒಂದು ಮತದಾನ, ಅದನ್ನೇ ಹಿಂಗ್ ಕಳ್ಕೊಂಡ್ರೆ ಹೆಂಗೆ? ಅದೇ ಹೇಳ್ದಂಗೆ ಈ ಸತಿ ಸ್ವಲ್ಪ ಈ ಕಡೆ ವೋಟಿಂಗ್ ಏನೋ ಕಮ್ಮಿ ಆಯ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಬೇಗ ಬಂದು ವೋಟಿಂಗ್ ಮಾಡಬೇಕು, 6 ಗಂಟೆ ಮೇಲೆ ಬಂದು ಆ ಥರ ಎಲ್ಲ ಮಾಡೋದು ಸರಿ ಅಲ್ಲ. ಇಲ್ಲಿನ ಮತದಾನಗಳು ಹೊಡೆದಿದೆ ಅಂತ ಹೇಳಿದ್ರೆ ಈ ಸರಿ ಮತ್ತೆ ಕಾಂಗ್ರೆಸ್ ಬರೋ ಸಾಧ್ಯತೆ ಕೊಡೋದು ಎರಡೂ ಇದಾವೆ. ಅದೇ ಕೌಂಟಿಂಗ್ನಾಗ ಗೊತ್ತಾಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ಸ್ನೇಹಿತರೆ, ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಈ ಒಂದು ಭಾಷಾನಗರದಲ್ಲಿ ಇದೇ ರೀತಿಯಾಗಿ ಇದು ಹೊತ್ತಾಗಿ ಮತದಾನ ಆಗುತ್ತೆ. ಅಂದರೆ 6 ಗಂಟೆ ಮುಗಿದ್ಮೇಲೆ ಮತದಾನ ಹೆಚ್ಚಾಗಿ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಗಲಾಟೆನೂ ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾವಿರಾರು ಮತದಾರರು ಈ ಒಂದು ಬೂತ್ ಮುಂದಿದ್ದಾರೆ. ಈಗ ಸ್ನೇಹಿತರೆ ನೋಡ್ರಿ, ಎಷ್ಟೊಂದು ಜನ ಇದ್ದಾರೆ, ಇನ್ನು ಮತದಾನ ಮಾಡೋರು ತುಂಬಾ ಜನ ಇದ್ದಾರೆ. ನೀವು ಮತದಾನ ಮಾಡಿದ್ರಾ? ಎಲ್ಲ ಆಯ್ತು, ನೀವು ಮಾಡಿದ್ರಾ? ಇವ್ರು ಮಾಡಿಲ್ಲ. ಕಾರಣ ಮತದಾನ ಲೇಟ್. ಇಲ್ಲಿ ಹೋದ್ ಸರಿ 9:00 ಯಾಕೆ ಮತದಾನ ಆಗಿತ್ತಂತಂದ್ರೆ ಕೆಲವು ಮಿಷನ್ಗಳು ಕೆಟ್ಟಿದ್ವು. ಆ ಕಾರಣದಿಂದ ಜಿಲ್ಲಾಧಿಕಾರಿಯನ್ನು ಕಾಲ ಅವಕಾಶವನ್ನು ಕೊಟ್ಟು ಆ ಓಟನ್ನು ಪೂರ್ತಿ ಆಗಿಸಿದ್ವಿ. ಈ ಬಾರಿ ಮತದಾನ ಹಾಕಿಲ್ಲ ಅಂತ ಹೇಳಿದ್ರೆ ಕೆಲವರು ದುಡ್ಡಿನ ಅಂಶದಲ್ಲಿ ಓಟನ್ನು ಹಾಕಿಲ್ಲ, ಇನ್ನು ದುಡ್ಡು ಮುಟ್ಟಿಲ್ಲ, ಹಾಗಾಗಿ ಓಟ್ ಹಾಕಕ್ ಬಂದಿಲ್ಲ. ಅದೇ ದೊಡ್ಡ ಒಂದು ಸಮಸ್ಯೆ ಆಗಿರೋದು. ಅದು ತಪ್ಪಲ್ವಾ? ಈಗ ತಪ್ಪೇ ಅದು ಓಟ್ ಯಾರಿಗಾರ ಹಾಕ್ಲಿ, ಈಗ ದುಡ್ಡು ಕೊಡ್ಲಿದ್ದವ್ರಿಗೆ ಬೇರೆಯವ್ರಿಗೆ ಹಾಕ್ಬೇಕಾಯ್ತು. ಆದ್ರೆ ಅವ್ರ ಅನಿಸಿಕೆ, ಅದು ಅವ್ರ ಅಭಿಪ್ರಾಯ. ಹೌದು, ಈಗ ಮತದಾನ ಇರೋದೇ ಒಂದಲ್ವಾ? ನಿಮ್ಮ ಮತದಾನದ ಮೇಲೆ ದೇಶ ನಡೀತಾ ಇರೋದು. ಈಗ ಮತದಾನ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತಿಳುವಳಿಕಿಲ್ಲ ಅನ್ನೋ ನನ್ನ ಒಂದು ಅಭಿಪ್ರಾಯ ಅಲ್ವಾ? ಹೌದು, ಅದನ್ನ ಸರಿಪಡಿಸ್ಬೇಕಲ್ವಾ? ನೀವೆಲ್ಲರೂ ಕೂಡ, ನಿಮಗೆ ಪರಿಚಯದವರು ಕೂಡ ಬಹಳಷ್ಟು ಜನ ಹಾಕಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ, ಹಾಕಿದ್ದಾರೆ. ನಮ್ಮ ಕಡೆಯಿಂದ ನಾವು ಬೆಳಿಗ್ಗೆ 7-10 ನಾವು ಪ್ರಯತ್ನ ಮಾಡಿದ್ವಿ. ಒಂದು ವೋಟ್ ನಮ್ಮ ಕಡೆಯಿಂದ ಮಿಸ್ ಆಗಿಲ್ಲ. ಸಾವಿರಾರು ಮತದಾನ ಆಗ್ಬೇಕು, ಇನ್ನು ಸಾವಿರಾರು ವೋಟಿಂಗ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಸಾವಿರಾರು ಇಲ್ಲ, 100-200 ಮತದಾನಗಳು ಹೆಚ್ಚು ಕಡಿಮೆ ಆಗಿದ್ದಾವೆ. ಕೆಲ್ಸಕ್ಕೆ ಹೋದವ್ರು ಬಂದಿಲ್ಲ, ಕೆಲವರು ಐತಲ್ಲ ಊರಿಂದ ಬರೋರು ಲೇಟ್ ಆಗಿದ್ದ ಕಾರಣ ಆ ಮತ. ಆದ್ರೂ ಇವತ್ತಿದೆ ಅಂತ ಗೊತ್ತಿತ್ತು, ಇವತ್ತು ರಜೆ ಮಾಡ್ಬೋದಿತ್ತು, ಅಥವಾ ಉದ್ದೇಶ ಪೂರ್ವಕ ಆಗಿ ಕೆಲವರು ಹಾಕಿಲ್ಲ. ಇದೊಂದು ಬೇಡ ಬಿಡು ಅಂತ ಹೇಳಿ. ಬೇಡ ಏನ್ ಹಾಕ್ಬೇಕು ಇವ್ರು ಆಗ್ಲಲ್ಲ, ಇವ್ರಿಗೆ ಏನ್ ಗೆಲ್ಲಿಸ್ಬೇಕು ಈ ರೀತಿಯ ಒಂದು ಭಾವನೆ ಹುಟ್ಟಾಗಿ ಈ ರೀತಿ ಕುಲರ್ ಮತದಾನ ಆಗಲು ಹಾಕಿಲ್ಲ ಅಷ್ಟೇ ಹೊರತು ಬೇರೆ ಎಲ್ಲ ಬಾಕಿದೆಲ್ಲ ಚೆನ್ನಾಗಾಯ್ತು, ಶಾಂತಿಯಿಂದಾನೇ ಆಯ್ತು. ಯಾವ ತಿಕ್ಕಾಟ ದಬ್ಬಾಟ ಏನಾಗಿಲ್ಲ, ಬಹಳ ಸೂಕ್ಷ್ಮದಿಂದ ಶಾಂತಿಯಿಂದಾನೇ ಆಯ್ತಲ್ಲ ಮತದಾನ. ಒಳ್ಳೇದು. ಏನ್ ಅನ್ಸುತ್ತೆ ನಿಮಗೆ ಈ ಎಲೆಕ್ಷನ್ ಅಲ್ಲಿ? ನಮಗೆ ಅನ್ಸುತ್ತೆ ಎಲ್ಲೇ ಒಂದು 50-50% ಇದೆ, ಕಿತ್ತಾಟ ಇದೆ, ಹೊಡೆದಾಟ ಇದೆ. ಯಾವ್ದು ಇದು ಗೆಲ್ಲುತ್ತೆ ಅದು ಗೆಲ್ಲುತ್ತೆ ಅಂತೇನು ಇಲ್ಲ, ಸಮಭಾವ ಆಗಿದೆ. ಆದ್ರೆ ಏನದು ಶಾಮನೂರು 27,000 ಏನು ಓಟ್ ತಗೊಂಡಿದ್ರಲ್ಲ, ಅಷ್ಟು ಓಟನ್ನು ಇಲ್ಲಿ ಹೊಡೆದಂಗೆ ಆಗಿದಾವ ಅಂತ ನನ್ನ ಅನಿಸಿಕೆ. ಈ ಬಾರಿ ಸುಮಾರು ಓಟ್ಗಳು ಡಿವೈಡ್ ಆಗಿದಾವೆ. ಹೋದ್ ಸರಿ ಇಷ್ಟು ಪಾರ್ಟಿಗಳು ಇದ್ದಿಲ್ಲ, ಈ ಸರಿ ಎಷ್ಟು ಪಾರ್ಟಿಗಳು ಆಗಿದಾವೆ. ಓಟ್ಗಳು ಸುಮಾರು ಓಟ್ಗಳು ಡಿವೈಡ್ಗಳು ಆಗಿದಾವೆ. ಆದ್ರೆ ಎಲ್ಲೇ ಒಂದ್ ಕಡೆ ಒಂದು ಭಾವನೆ ಇದೆ, ಬಿಜೆಪಿ ಬರೋಕೆ ಸಾಧ್ಯತೆಗಳು ಕಾಣ್ತಾ ಇದಾವೆ. 50-90% ಇದಾವೆ ಬಿಜೆಪಿ ಬರಕ್ ಸಾಧ್ಯತೆಗಳು. ಅಲ್ಲಿನ ಮತದಾನಗಳು ಹೊಡೆದಿದೆ ಅಂತ ಹೇಳಿದ್ರೆ ಈ ಸರಿ ಮತ್ತೆ ಕಾಂಗ್ರೆಸ್ ಬರೋ ಸಾಧ್ಯತೆ ಕೊಡೋದು ಎರಡೂ ಇದಾವೆ. ಅದೇ ಕೌಂಟಿಂಗ್ನಾಗ ಗೊತ್ತಾಗ್ಬಿಡುತ್ತೆ ಏನಂತೇಳಿ. ಮೇ 4ಕ್ಕೆ ನೋಡೋಣ. ಹೌದು, ಫಸ್ಟ್ ಟೈಮ್ ಹಾಕಿದ್ದ, ಅದ್ರ ಬಗ್ಗೆ ಓಟ್ ಹಾಕಿಲ್ಲ ಇನ್ನು ಓಟ್ ಹಾಕಿಲ್ಲ ಟೈಮ್ ಆಗಿದೆ ಅಂತ ಕಳ್ಸಕತ್ತಾರೆ. ಅಲ್ಲ, ಟೈಮ್ ಆಗಿತ್ತು, ಮತ್ತೆ 6 ಗಂಟೆ ಒಳಗೆ ಹಾಕ್ಬೇಕಿತ್ತಲ್ಲ ನೀವು. 6 ಗಂಟೆ ಒಳಗೆ ಹಾಕ್ಬೇಕಿತ್ತಲ್ಲ. ಇಲ್ಲ, ಟೈಮ್ ಆಯ್ತು, ಅದು ಒಳಗೆ ಹೋಗಿದ್ರೆ ಟೈಮ್ ಆಯ್ತು, ಅದಕ್ಕೆ ಹಾಕಿಲ್ಲ. ಅದು ಹಿಂಗಂದ್ರೆ ಹೆಂಗೆ? ಅಲ್ಲ, ಹಿಂಗಂದ್ರೆ ಹೆಂಗೆ ಅಂತ. ಇಲ್ಲ, ಟೈಮೇ ಕೊಟ್ಟಿಲ್ಲ ಅವರು. ಇರೋದೇ ಒಂದು ಮತದಾನ, ಅದನ್ನೇ ಹಿಂಗ್ ಕಳ್ಕೊಂಡ್ರೆ ಹೆಂಗೆ? ಇಲ್ಲ, ನಾವು ಊರಿಗೆ ಹೋಗಿದ್ದೆ, ಅಲ್ಲಿಂದ ಬಂದ್ರೆ ಟೈಮ್ ಆಯ್ತು. ಅಲ್ಲ, ಇವತ್ತಂತ ಗೊತ್ತಿತ್ತಲ್ಲ ನಿಮಗೆ. ಅಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ? ದುಡ್ಡು ಕೊಟ್ರೆ ಅಷ್ಟೇ ಓಟ್ ಹಾಕ್ತೇನೆ ನೋಡಿ. ಇಲ್ಲ, ಓಟ್ ಹಾಕ್ಬೇಕು, ದುಡ್ಡು ಗಿಡ್ಡು ಏನಿಲ್ಲ, ಓಟ್ ಹಾಕ್ಬೇಕಲ್ಲ. ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೇಕು. ಓಟ್ ಏನಿಲ್ಲ, ಓಟ್ ಹಾಕ್ಲೇಬೇಕು. ದುಡ್ಡು ಏನಿಲ್ಲ, ಎಲ್ಲರೂ ಓಟ್ ಹಾಕ್ಲೇಬೇಕು. ಯಾವುದೇ ಎಲೆಕ್ಷನ್ ಆಗ್ಲಿ ಏನೇ ಆಗ್ಲಿ ಓಟ್ ಹಾಕ್ಲೇಬೇಕು. ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಲೇಬೇಕು. ಥ್ಯಾಂಕ್ ಯು. ಸರ್ ನಮಸ್ತೆ. ಭಾಷಾನಗರದಲ್ಲಿ ಈಗ ಸದ್ಯಕ್ಕೆ ತುಂಬಾ ಅಂದ್ರೆ 6 ಗಂಟೆ ಮೇಲೆ ಮತದಾನ ಮಾಡ್ಲಿಕ್ಕೆ ಬಿಡಲಿಲ್ಲ. ಅಂದ್ರೆ 6 ಗಂಟೆ ಕ್ಲೋಸ್ ಕೂಡ ಹೌದು. ಬಹಳಷ್ಟು ಜನ ಇದ್ರು ಮತದಾನ ಮಾಡೋರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಕಮಿಷನ್ ರೂಲ್ಸ್ ಫಾಲೋ ಮಾಡ್ಬೇಕು ನೀವು. 6 ಗಂಟೆ ಒಳಗೆ ಅವ್ರು ಬರಬೇಕಿತ್ತು.
ಇವತ್ತು ಬಿಸಿಲು ಕೂಡ ಭಾಳ ಇತ್ತು, ಅದಕ್ಕೆ ಬಂದಿಲ್ಲ ಅಂದ್ಕೊಂಡ್ರು. ಸ್ವಲ್ಪ ಜನರು ಬೇಗ ಬಂದು ವೋಟಿಂಗ್ ಮಾಡಬೇಕು, ಅವ್ರ ಅಧಿಕಾರ ಚಲಾಯಿಸಬೇಕು. ಸಮರ್ಥವಾದ ಅಭ್ಯರ್ಥಿ ಯಾರು ಇರ್ತಾರೆ ದಾವಣಗೆರೆಯಲ್ಲಿ ಅವ್ರಿಗೆ ಎಲೆಕ್ಟ್ ಮಾಡಬೇಕು ಅಲ್ರಾ. ಸೊ 6 ಗಂಟೆ ಮೇಲೆ ಬಿಡಲಿಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಅವ್ರು ಸ್ವಲ್ಪ ಬೇಗ ಬಂದು ವೋಟಿಂಗ್ ಮಾಡ್ಬೇಕಂತ ನಾನು ಕೇಳ್ಕೊಂತಿದ್ದೆ. ಅದೇ ಹೌದು, ಅವ್ರ ಹಕ್ಕ ಅವ್ರು ಚಲಾಯಿಸ್ಬೇಕಿತ್ತು. ಅಲ್ಲ, ಅವ್ರು ಚಲಾಯಿಸ್ಬೇಕು. ಈ ಕೆಲವೊಬ್ರು ಅಂದ್ರೆ ಕೆಲವೊಂದ್ ಕಡೆ ಹಣ ಕೊಟ್ಟಿಲ್ಲ, ಹಾಗಾಗಿ ಮತದಾನ ಮಾಡೋದು ಲೇಟ್ ಆಯ್ತು ಅಂತ ಈ ರೀತಿ ಮಾತಿದೆ. ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ದುಡ್ಡಿಗೋಸ್ಕರ ವೋಟ್ ಮಾರ್ಕೋಬಾರ್ದು. ಈ ಡೆಮೋಕ್ರಸಿ ಇಂಡಿಯಾ ಅಂದ್ರೆ ನಿಮಗೆ ಗೊತ್ತು. ಈ ಒಂದು ಚಾನಲ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂಥವ್ರಿಗೆ? ಅಂದ್ರೆ ದುಡ್ಡಿಗೋಸ್ಕರ ಮತದಾನ ಮಾಡೋವಂಥವ್ರಿಗೆ ಏನ್ ಹೇಳ್ತೀರಾ ನಿಮ್ಮ ಈ ಒಂದು ಚಾನಲ್ ಮೂಲಕ? ಅವ್ರು ಜನಕ್ಕೆ ತಲೆಗೆ ಏನಿರ್ಬೇಕು ಅಂದ್ರೆ ಅಭಿವೃದ್ಧಿ ಆಗ್ಬೇಕು, ಫಸ್ಟ್ ರೋಡ್ ಆಗ್ಬೇಕು, ನಮ್ ಇದು ಚೆನ್ನಾಗಬೇಕು ಅಂತಂದು, ಎಜುಕೇಶನ್ ಒಂದು ಸ್ಕೂಲ್ ಬರ್ಬೇಕು ಅಂತಂದು ಎಲ್ಲ ತಲೆಗೆ ಅದನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ರೆ ಚೆನ್ನಾಗಿರೋದು. ಈ ಇನಿಷಿಯಲ್ ಇವಾಗ ಈ ಕ್ಷಣ ದುಡ್ಡಿಗೆ ಯೋಚನೆ ಮಾಡಿದ್ರೆ ಅದೇನು, ಈಗ ₹1,000 ದುಡ್ಡು ಇವತ್ತು ನಾಳೆ ಒಂದು ಎದಕ್ಕಾರ ಖರ್ಚಾಗುತ್ತೆ. ಮುಂದ್ಗಡೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರ ಬಗ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಅವ್ರ ತಲೆಗೆ ಇರ್ಬೇಕಿತ್ತು. ದುಡ್ಡಿಗೋಸ್ಕರ ಸುಮ್ಮನೆ ಓಟು ಇದು ಮಾಡ್ಕೊಂಡಂಗೆ ಆಯ್ತು ಅಷ್ಟೇ. ಯಾವ ರೀತಿ ಆಯ್ತು ಎಲೆಕ್ಷನ್? ಹೆಂಗ ಅನಿಸ್ತು ಈ ಬಾರಿ? ನಾನು 3 ವರ್ಷದಿಂದ ಎಲೆಕ್ಷನ್ಸ್ ನೋಡಿನಿಲ್ಲ. ಅಂದರೆ ಲಾಸ್ಟ್ MLA ಎಲೆಕ್ಷನ್, MP ಎಲೆಕ್ಷನ್ ಮತ್ತು ಇದು. ಈ ಸತಿ ಈ ಏರಿಯಾ ಜಾಸ್ತಿ ನೋಡೋಕ್ಕಾಗಿಲ್ಲ. ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜನರು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಅದೇ ಹೇಳ್ದಂಗೆ ಈ ಸತಿ ಸ್ವಲ್ಪ ಈ ಕಡೆ ವೋಟಿಂಗ್ ಏನೋ ಕಮ್ಮಿ ಆಯಿತು ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಬೇಗ ಬಂದು ವೋಟಿಂಗ್ ಮಾಡಬೇಕು, 6 ಗಂಟೆ ಮೇಲೆ ಬಂದು ಆ ಥರ ಎಲ್ಲ ಮಾಡೋದು ಸರಿಯಲ್ಲ. ಥ್ಯಾಂಕ್ ಯು ಸರ್.